ಅದು ಸರ್ಕಾರದ ಭವಿಷ್ಯ ಹಿಡಿದ್ರಲ್ಲ ಎಲ್ಲಿ ಅದೇ ನಿಜ ಆಗೋಗ್ತಲ್ಲ, ನನ್ನ ಶಾಸ್ತ್ರನೇ ನಿಜ ಆಗೋಯ್ತಲ್ಲ. ಈಗ ನಾನು ಹೇಳಿದೆ, ಕಾಂಗ್ರೆಸ್ MLA ಹೇಳ್ತಾ ಇದಾರಲ್ಲ, ಈಗ ರಾಮನಗರದ MLA ನೋಟಿಸ್ ಕೊಟ್ಟ ಮೇಲೆ ಹೇಳ್ತಾ ಇದ್ದೀನಿ ಮನುಷ್ಯರೇ, ನೋಟಿಸ್ ಕೊಟ್ಟಿದ್ದೀರಾ, ನಾನು ಹೇಳ್ತಾ ಇದ್ದೀನಿ ಏನ್ ಮತ್ತೆ ಮಾಡ್ರಿ ಅಂತ. ಅವ್ರ ಏನ್ ಮಾಡ್ತೀಯಪ್ಪ ಅವನ್ನ, ಕಾಂಗ್ರೆಸ್ MLAನ ಇವರು ಅವನ್ನ ಗುಂಡಿ ಕೊಡಿತಾರೆ, ಇವರು ಏನ್ ಮಾಡ್ತಾರ, ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತೀರಾ, ಮಾಡಿ ನೋಡೋಣ ದಮ್ಮಿದ್ರೆ ನಿಮ್ಗೆ. ಡಿ.ಕೆ. ಶಿವಕುಮಾರ್ ಅವರು ಯಾರು ಹೇಳ್ತಾರೆ, ಅಭಿಮಾನದಿಂದ ಹೇಳ್ತಾರೆ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜನ ಸ್ವಾಮೀಜಿ ಅವರ ಹೇಳಿದಾರಲ್ಲ, ಅವಕಾಶ ಕೊಡಬೇಕಾಯ್ತು, ಅಭಿಮಾನದಿಂದ ಹೇಳಿದ್ದಾರೆ. ಏನ್ ಮಾಡಕ್ಕೆ, ಕಾಂಗ್ರೆಸ್ ಅಧ್ಯಕ್ಷರು ಒಂದ್ ಕಡೆ ನೋಟಿಸ್ ಕೊಡ್ತಾರೆ, ಇನ್ನೊಂದ್ ಕಡೆ ಅಭಿಮಾನದಿಂದ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗ್ಲಿ ಅಂತ. ಅಂದ್ರೆ ಅರ್ಥ ಆಯ್ತಲ್ಲ ಅವರಿಗೆ. ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ರೀ, 2.5 ವರ್ಷ ಮ್ಯಾಚ್ ಫಿಕ್ಸಿಂಗ್. ನಾನು ಅದೇ ಕವಡೆ ಆಯ್ತಲ್ಲ, ಯಾರು ನೋಡೋಣ. ಈಗ ನಾನು ಡೇಟ್ ಕೊಟ್ಟಿದ್ದೀನಪ್ಪ, ಅಕ್ಟೋಬರ್ ನವೆಂಬರ್ ಅಲ್ಲಿ ಆಗುತ್ತೆ ಅಂತ. ಆದ್ರೆ ಏನ್ ಹೇಳ್ತಾರೆ, ಆದ್ರೆ ಏನು ಹೇಳ್ಬೇಕಲ್ಲ ಅವರು.